ಇನ್ನು ಚಾಮರಾಜ ಕ್ಷೇತ್ರದ ಟಿಕೆಟ್ಗಾಗಿ ಒಂದ್ ಕಡೆ ಬಿಜೆಪಿಯಲ್ಲಿ ಭಾರೀ ಪೈಪೋಟಿ ನಡೀತಾ ಇದೆ. ಪ್ರತಾಪ್ ಸಿಂಹ ಹಾಗೆಯೇ ಎಲ್ ನಾಗೇಂದ್ರ ಇವರಿಬ್ಬರ ಮಧ್ಯೆ ವಾಕ್ ಸಮರ ಈಗಾಗಲೇ ಆರಂಭ ಆಗಿದೆ. ಇದರ ಮಧ್ಯೆ ಅದೇ ಚಾಮರಾಜ ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿ ಅಂತ ಹೇಳಿ ಡಾಕ್ಟರ್ ಸುಶ್ರುತ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಎಲ್ ನಾಗೇಂದ್ರ ಅವರ ನಡುವೆ ಏನ್ ಫೈಟ್ ನಡೀತಾ ಇದೆಯೋ, ಇಬ್ಬರ ನಡುವೆ ಆಗ್ತಾ ಇರುವಂತಹ ಜಗಳದಲ್ಲಿ ತಮಗ್ ಲಾಭ ಸಿಗುತ್ತೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿ ಸುಶ್ರುತ್ ಗೌಡ ಇದ್ದಾರೆ. ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ನಿರ್ಧಾರ ಮಾಡೋದು ಹೈಕಮಾಂಡ್. ಚಾಮರಾಜ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸುಶ್ರುತ್ ಗೌಡ ಅವರ ಹೇಳಿಕೆ ಇದು. ಹೈಕಮಾಂಡ್ ಟಿಕೆಟ್ ಯಾರಿಗೆ ನೀಡುತ್ತೆ ಅವರ ಗೆಲುವಿಗೆ ಶ್ರಮಿಸೋಣ. ಪ್ರತಾಪ್ ಸಿಂಹ ಎಲ್ ನಾಗೇಂದ್ರ ಪರಸ್ಪರ ಮಾತನಾಡೋದು ತಪ್ಪು, ಇಬ್ಬರ ವಾಕ್ ಸಮರ. ಆದ್ರೆ ಇದರ ಮಧ್ಯೆ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ. ಭದ್ರವಾಗಿದೆ, ಅದ್ರದ್ದು ಪ್ರಕಾರ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಡಿಸೈಡ್ ಆಗುತ್ತೆ. ನಾವು ಸ್ವಯಂ ಘೋಷಿತವಾಗಿ ನಾವು ಅಭ್ಯರ್ಥಿ ಅಂತ ಹೇಳ್ಕೊಳ್ಳೋದು ಬಹಳ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನೀವೊಬ್ರು ಆಕಾಂಕ್ಷಿ ಇದ್ದೀರಿ ಸರ್. ಹೌದು, 100%. ಈಗ ನಾನು ಒಬ್ಬ ಆಕಾಂಕ್ಷಿ, ಆದರೆ ನಾನು ಎಲ್ಲೂ ನಾನೇ ಆಕಾಂಕ್ಷಿ, ನನಗೆ ಟಿಕೆಟ್ ಸಿಗುತ್ತೆ, ನಾನು 100% ಟಿಕೆಟ್ ತರ್ತೀನಿ ಅಂತ ಎಲ್ಲೂ ನಾನು ಹೇಳ್ಕೊಳ್ಳೋಕ್ಕೆ ನನಗೆ ಶಕ್ತಿ ಇಲ್ಲ. ಯಾಕೆಂದರೆ ಪ್ರತಾಪ್ ಸಿಂಹ ಅವರಿದ್ದಾರೆ, ನಾಗೇಂದ್ರ ಅವರಿದ್ದಾರೆ, ಇನ್ನೂ ಭಾಳ ಅವರು, ನಾನು ಇದ್ದೀನಿ, ಇನ್ನೂ ಬಹಳಷ್ಟು ಜನಗಳಿದ್ದಾರೆ. ಎಲ್ಲರೂ ಆಕಾಂಕ್ಷಿಗಳೇ. ಎಲ್ಲರೂ ತಮ್ಮ ಒಂದು ಸಂಘಟನೆ ತೋರಿಸ್ಲಿ, ಪಕ್ಷಕ್ಕೆ ಮನವರಿಕೆ ಮಾಡಲಿ, ಹೈಕಮಾಂಡ್ಗೆ ಮನವರಿಕೆ ಮಾಡಲಿ, ಯಾರಿಗೆ ಸಿಗುತ್ತೆ ನೋಡೋಣ. ಅಂದರೆ ಟಿಕೆಟ್ ಡಿಸೈಡ್ ಮಾಡೋದು ಹೈಕಮಾಂಡ್. 100%. ಇಲ್ಲಿ ಯಾರೂ ಆ ಶಕ್ತಿ ಇಲ್ಲ. ಮೈಸೂರಲ್ಲಿರೋರಿಗೆ ಯಾರಿಗೂ ಆ ಶಕ್ತಿ ಇಲ್ಲ ಯಾರಿಗೆ ಟಿಕೆಟ್ ಸಿಗಬೇಕು ಅಂತ. ಈಗ ಅವರು ಟಿಕೆಟ್ ಕೊಡೋ ಟೈಮಿಗೆ ಒಡೆಯರ್ ಅವ್ರನ್ನ ಕೇಳ್ತಾರೆ, ಪಕ್ಷದ ಕಾರ್ಯಕರ್ತನ ಕೇಳ್ತಾರೆ. ಈಗ ಕಾರ್ಯಕರ್ತರು ಭಾಳ ಗೊಂದಲದಿದ್ದಾರೆ. ಪದಾಧಿಕಾರಿಗಳೆಲ್ಲ ಇವ್ರು ನಮ್ಮ ಮಂಡಲ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಬೂತ್ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕನ್ಫ್ಯೂಸ್ ಆಗಿದ್ದಾರೆ. ಅದು ತಪ್ಪು. ಅವ್ರಿಗೆಲ್ಲರಿಗೂ ಒಂದೇ ಮೆಸೇಜ್ ಕೊಡಬೇಕು, ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ನಾಗೇಂದ್ರ ಅವ್ರಿಗೆ ಮತ್ತು ಪ್ರತಾಪ್ ಸಿಂಹ ಅವ್ರಿಗೆ ಅವರೆಲ್ಲ ಬಹಳ ಎಕ್ಸ್ಪೀರಿಯನ್ಸ್, ನನಗಿಂತ ಪಾಲಿಟಿಕ್ಸಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಅವ್ರಿಗೆಲ್ಲ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಎಲ್ಲ ಒಟ್ಟಿಗೆ ಹೋಗೋಣ. ಯಾರು ಟಿಕೆಟ್ ಕೊಡ್ತಾರೆ, ಯಾರಿಗೆ ಸಿಗುತ್ತೆ ಅದು ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ನಾವು ಈಗ ನಮ್ಮಲ್ಲೇ ಈ ಪರಸ್ಪರ ಗೊಂದಲ ಬಹಳ ಕೆಟ್ಟದ್ದು. ಇಲ್ಲ, ಈಗ ಇಬ್ಬರಲ್ಲೇ ಮೂರನೇ ಲಾಭ ಅಂತ ಹೇಳಿ ನೀವೇನಾದ್ರು ಲಾಭ ಮಾಡ್ಕೊಳಕ್ ನೋಡ್ತಿದ್ರೆ ಹೆಂಗೆ ಅಂತ. ಅಲ್ಲ, ಯಾಕಾಗಬಾರ್ದು? ಈಗ ನಾವಿನ್ನು ರಾಜಕೀಯ ಅಂದರೆ ತಂತ್ರಗಾರಿಕೆ ಎಲ್ಲ ಇರ್ತವೆ. ಸೊ ಆ ದೃಷ್ಟಿಯಿಂದ ಯಾರಿಗಾರು ಸಿಗ್ಬೋದು. ಬೇರೆಯವ್ರಿಗೆ, ಈಗ ನಾವು 3 ಜನ ಬಿಟ್ಟು ಬೇರೆ ಯಾರಿಗಾರು ಸಿಗ್ಬೋದು. ನಾನು ಹೇಳಿದ್ದೀನಿ, ಡಿಸರ್ವಿಂಗ್ ಕ್ಯಾಂಡಿಡೇಟ್ ಯಾರು ಅಂತ ಪಕ್ಷ ಡಿಸೈಡ್ ಮಾಡುತ್ತೆ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಆ ದೃಷ್ಟಿಯಿಂದ ನಾವು ಹೈಕಮಾಂಡ್ ಮೇಲೆ ಜಾಸ್ತಿ ಒಂದು ಒತ್ತು ಕೊಡಬೇಕು. ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡಿ ನಾವೇ ಡಿಸೈಡ್ ಮಾಡ್ಕೊಳ್ಳೋದು ಸರಿಯಲ್ಲ. ಆಕಾಂಕ್ಷಿಗಳಿದ್ರೆ ಸರ್, ಟಿಕೆಟ್ ಯಾರಿಗೆ ಕೊಟ್ಟರು ಪಕ್ಷಕ್ಕೆ ದುಡಿದಿರಾ? 100%. ಅದು ಮಾತ್ರ ಆಗಲೇಬೇಕು. ಪ್ರತಾಪ್ ಸಿಂಹ ಅವ್ರ ಟಿಕೆಟ್ ಸಿಕ್ಕಿದ್ರು ನಾವು ಎಲ್ಲರೂ, ನಾನು, ನಾಗೇಂದ್ರ ಅವರು ಅಥವಾ ಪಕ್ಷದ ಎಲ್ಲ ಒಂದು ಪದಾಧಿಕಾರಿಗಳು ನಾವು ದುಡಿಬೇಕು ಅವ್ರಿಗೋಸ್ಕರ. ಅದು ನನಗೆ ಟಿಕೆಟ್ ಸಿಕ್ಕಿದ್ರು ಎಲ್ಲರೂ ಸೇರಿ ನನಗೆ ಕೆಲಸ ಮಾಡಬೇಕು ಅಂತ ನನ್ನ ಒಲವು. ಅದನ್ನ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ. ಮತ್ತು ಅದನ್ನೆಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.